ಬಹಳಷ್ಟು ಜನ ದರ್ಶನ್ ಸರ್ ವಿರೋಧ ಮಾತಾಡ್ತಾರೆ. ಅಂದರೆ ಕೆಲವರು ಹಿಂಗೆ ಮಾಡ್ಬೋದಾ ನಟನಾಗಿ, ಈ ಥರ ಮಾಡ್ಬೋದಾ, ಹಂಗೆ ಮಾಡ್ಬೋದಾ, ಹೀಗೆ ಭಾಳಷ್ಟು ನ್ಯೂಸ್ಗಳು ಹೋಗುತ್ತೆ. ಬಟ್ ಆ ಎಲ್ಲಾದ್ರ ಮಧ್ಯೆ ಸಂಜನವರು ಅವ್ರ ಪರವಾಗಿ ನಿಲ್ತಾರೆ. ಯಾಕೆ ಅಂತ? ನನಗವರು ವೈಯಕ್ತಿಕವಾಗಿ ತುಂಬಾನೇ ಇಷ್ಟ. ಅಂದರೆ ಆ್ಯಸ್ ಅ ಪರ್ಸನ್ ಅರ್ಜುನ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ನಾನು ಅವ್ರ ಜೊತೆ. ಇಟ್ಸ್ ಅ ವೆರಿ ಜೆಂಟಲ್ಮೆನ್ ಪರ್ಸನ್. ಆ್ಯಂಡ್ ಕೆಟ್ಟ ಟೈಮಲ್ಲಿ ಎಲ್ಲರೂ ಕೆಟ್ಟದೇ ಮಾತಾಡ್ತಾರೆ. ಹೌದು. ಓಕೆ, ಆ್ಯಂಡ್ ಹೀ ಈಸ್ ಜೆನ್ಯೂನ್ಲಿ ಅ ನೈಸ್ ಪರ್ಸನ್. ಒಂದು ನಟನಾಗಿ ಅಷ್ಟು ಕ್ಲೋಸ್ ಆಗಿ ಫ್ಯಾನ್ಸ್ ಜೊತೆ ಟ್ರಾವೆಲ್ ಆಗೋದು ಇರ್ಬೋದು, ಅಷ್ಟು ಜನರಸ್ ಹಾರ್ಟ್ ಇರ್ಬೋದು. ನಾನು ಯಾರಿಗೂ ಆ ಥರ ನೋಡಿಲ್ಲ. ನನಗೆ ಮನಸ್ಸಲ್ಲಿ ಅಥವಾ ನನಗೆ ದರ್ಶನ್ ಸರ್ ಬಗ್ಗೆ ನಾನು ಇವತ್ತು ಯೋಚನೆ ಮಾಡಿದ್ರೆ ನನಗೆ ಹೃದಯದಲ್ಲಿ ನನಗೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಅಲ್ಲಿ ಲೈಕ್ ಇದಾಗಬಾರ್ದಿತ್ತು, ಯಾವಾಗ ಆಚೆ ಬರ್ತಾರೆ ಭಗವಂತ ಅಂತ. ಒಂದು ಕಡೆ ಆ ರೇಣುಕಾ ಸ್ವಾಮಿ ಅಂಥವ್ರ ಪರಿವಾರ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಒಂದು ಬಡವನ ಮಗ ಆ ಥರ ಸಾವಿಗೆ ಶರಣಾದರು ಅಂತ. ಬಟ್ ಇದರಲ್ಲಿ ದರ್ಶನ್ ಸರ್ ಇನ್ವಾಲ್ವ್ಮೆಂಟ್ ಇರಬಾರ್ದು ಭಗವಂತ, ವರ್ಡಿಕ್ಟ್ ಬಂದುಬಿಟ್ಟು ಅವ್ರು ಕಂಪ್ಲೀಟ್ಲಿ ಆಚೆ ಬರಬೇಕು ದೇವರೇ ಅಂತಾನೆ ನಾನು ಪ್ರತಿ ಸಲ ದೇವ್ರಿಗೆ ಬೇಡ್ಕೊಳ್ತೀನಿ. ಆ್ಯಂಡ್ ಇಂಥ ಒಂದು ಸಮಯದಲ್ಲಿ ಅವ್ರ ಪರಿವಾರಕ್ಕೆ ಅತ್ಯುತ್ತಮ ಶಕ್ತಿ ಕೊಡು ಭಗವಂತ ಅಂತಾನೆ ಕೇಳ್ಕೊಳ್ತೀನಿ. ಆ್ಯಂಡ್ ಅಲ್ಲಿದ್ದಾರಲ್ಲ ಅವರು, ಅಲ್ಲಿರೋದು ನಿಜಕ್ಕೂ ಸುಲಭ ಇಲ್ಲ. ಪ್ರತಿದಿನ ನರಕ ಯಾತನೆ. ಅಲ್ಲ, ಕೆಲವರು ಹೇಳ್ತಾರೆ ಸೆಲೆಬ್ರಿಟಿಗಳಿಗೆ ಬೇರೆ ತರ ಟ್ರೀಟ್ಮೆಂಟ್ ಇರುತ್ತೆ. ಪ್ರತಿದಿನ ನರಕ ಯಾತನೆ. ಆ ಕಡೆ ಹೋಗ್ಬೇಕಂದ್ರೆ ಯೋಚನೆ ಮಾಡಿದ್ರು ಸೋಷಿಯಲ್ ಸರ್ವಿಸ್ ಹೋಗ್ಬಿಟ್ಟು ಹೆಲ್ಪ್ ಮಾಡೋಣ ಅಂದ್ರೆ ಅಲ್ಲಿರೋ ಜನರ ಕಣ್ಣಲ್ಲಿ ನೀವು ಕಣ್ಣು ಹಾಕ್ಬಿಟ್ಟು ನೋಡೋ ಧೈರ್ಯ ಇರಲ್ಲ. ಅಷ್ಟು ನೋವಲ್ಲಿ ಬದುಕ್ತಾ ಇರ್ತಾರೆ. ಸೊ ತುಂಬ ಬೇಜಾರಾಗುತ್ತೆ ಅಲ್ಲಿ ನಿಜಕ್ಕೂ.